ನನ್ನ ಹೆಸರು ದಿನೇಶ್ ಅಂತ. ನಾನು ಸೆಕೆಂಡ್ ಇಯರ್ CBA ಕಾಮರ್ಸಲ್ಲಿ ಓದ್ತಿದ್ದೀನಿ. ನನ್ನ ತರಗತಿಯಲ್ಲಿ ಇಂದು ಆಶುಭಾಷಣ ಸ್ಪರ್ಧೆಯನ್ನು ನೆರವೇರಿಸಿಕೊಂಡಿದ್ದೇವೆ. ಕೃಷ್ಣೇಗೌಡರ ಆಣೆ ಬಂದಿರುವ ಜೊತೆಯಿಂದ ಈಗ ಆಶುಭಾಷಣ ಸ್ಪರ್ಧೆಯನ್ನು ಮಾಡುತ್ತಿದ್ದೇವೆ. ಇದರಲ್ಲಿ ಆಶುಭಾಷಣ ಸ್ಪರ್ಧೆಯ ನಿಯಮ ಏನಂತಂದರೆ, ಕನಿಷ್ಠ ಒಬ್ಬ ವ್ಯಕ್ತಿ ಅವನಿಗೆ ಬಂದಂತಹ ವಿಷಯದಿಂದ 3 ನಿಮಿಷ ಮಾತಾಡಬೇಕು. ಮತ್ತು ಆ ನಾಟಕಕ್ಕೆ ಸಂಬಂಧಪಟ್ಟಿದ್ದೆ ಪಾಠಕ್ಕೆ ಇನ್ಕ್ಲೂಡ್ ಇದ್ದಿದ್ದೇ ಮಾತಾಡಬೇಕು. ನೀವೆಲ್ಲರೂ ಸ್ವಲ್ಪ ಗ್ಯಾಪ್ ತೊಗೊಂಡ್ರೆ ಅಂದರೆ ಟೈಮರ್ ಹಚ್ಚಿರ್ತೀವಿ. ಟೈಮರ್ ಹಚ್ಚಿದ್ರೆ ನೀವು ಗ್ಯಾಪ್ ಏನಾದ್ರು ನಿಲ್ಲಿಸಿದ್ರಿ ಅಂತ ಹೇಳಿದ್ರೆ ಟೈಮರ್ ಆಫ್ ಮಾಡ್ತೀವಿ. 3 ನಿಮಿಷ ಅಥವಾ ಯಾರು ಮಾತಾಡ್ತಾರೆ ನೋಡು ಅದರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇಷ್ಟೇ. ಮೊದಲನೇದಾಗಿ ಯಾರು ಬರ್ತೀರಾ? ನನ್ನ ಹೆಸರು ಆಕಾಶ್ ಅಂತ. ನಾನು ಸೆಕೆಂಡ್ CBA ಓದ್ತಿದ್ದೀನಿ. ನನಗೆ ಬಂದಿರೋ ವಿಷಯ ಪೈಪಿನ ಬಗ್ಗೆ. 2ನೇ ಬೇಸಿಗೆ ರಾಜ್ಯಾಂತರದಲ್ಲಿ ಲೇಖಕರ ತೋಟಕ್ಕೆ 4 ಕಾಡಾನೆಗಳು ಬಂದಿರ್ತಾರೆ. ಅದು ಕಾಡಾನೆಗಳು ಬಂದು ಅವರ ತೋಟದಲ್ಲಿ ರಾಜಾಂತ ಮಾಡಿರೋದ್ರಿಂದ ಅವರಿಗೆ ಗೊತ್ತೇ ಇರೋದಿಲ್ಲ. ಯಾಕಂದರೆ ಅವರೆಂದು ಕಾಡಾನೆಗಳ ಹಾವಳಿಯನ್ನು ಕಂಡೇ ಇರೋದಿಲ್ಲ. ಮತ್ತು ಅವರ ಮನೆಗೆ ನೀರು ಬರುವಂತೆ ಅವರ ಮನೆ ಪಕ್ಕದ ಗುಡ್ಡದಿಂದ ಚಿಲುಮೆಯಿಂದ ಪೈಪನ್ನು ಹಾಕೊಂಡಿರ್ತಾರೆ ನೀರು ಬರೋಂಗೆ. ಒಂದಿನ ಪೈಪ್ನಲ್ಲಿ ನೀರು ಬರೋದು ನಿಂತು ಆದಮೇಲೆ ಯಾಕಂತ ಅವರು ಹುಡುಕಂತ ಹೋದಾಗ ಸ್ವಲ್ಪ ದೂರದ ಮುಂದೆ ಕೆಸರಾಗಿರುತ್ತೆ. ಅಲ್ಲಿ ಕಾಡಾನೆಗಳೆಲ್ಲ ತೊಳೆದು ಪೈಪನ್ನೆಲ್ಲ ಪುಡಿ ಮಾಡಿರ್ತಾರೆ. ಮತ್ತು ಅದು ಫುಲ್ ಕೆಸರು ತುಂಬ ಇರುತ್ತೆ. ಅದರಿಂದ ಅವ್ರು ಹಂಗೆ ಹುಡುಕಂತ ಹೋದಾಗ ಮತ್ತು ಕೆಲವೊಂದು ಬಾರಿ ಆ ಪೈಪ್ನೊಳಗೆ ನೀರು ಅವುಗಳು ಕಪ್ಪೆಗಳು ಸೇರಿಕೊಂಡು ತೊಂದರೆ ಮಾಡ್ತಿರ್ತಾರೆ. ಅದಾದ್ರೂ ಅವ್ರಿಗೆ ಈ ಥರ ಕಾಡಾನೆಗಳು ಈ ಥರ ತೊಳೆದ್ರೆ ಈ ಥರ ಆಗ್ತದಂತ ಅವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ಅವ್ರು ಕಾಡಾನೆಗಳು ಹಾವಳಿ ಅಲ್ಲಿವರೆಗೂ ನೋಡೇ ಇರೋದಿಲ್ಲ. ನಂತರ ಆ ಕೆಸರಿನಲ್ಲಿ ಕಾಡಾನೆಗಳು ಹೆಜ್ಜೆ ಇರ್ತಾರೆ. ಸಣ್ಣ ಸಣ್ಣ ಬಾವಿಗಳ ನಿರ್ಮಾಣವಾಗಿರ್ತವೆ. ಮತ್ತು ಮತ್ತು ಆ ಪೈಪ್ಗಳೆಲ್ಲ ಪಾತಾಳದೊಳಗೆ ಅಗಿದು ಬರ್ತವೆ. ಮತ್ತು ಆ ರೀತಿ ತೊಂದರೆ ಮಾಡಿದ್ರಿಂದ ಅವ್ರ ತೋಟದಲ್ಲಿ ಬೇರೆ ಮತ್ತು ಪೈಪ್ ಲೈನ್ ವ್ಯವಸ್ಥೆ ಹಾಳಾಗಿರುತ್ತೆ. ಇದರಿಂದ ಅವ್ರಿಗೆ ಜನಗಳು ಕಾಡಾನೆಗಳಂತ ಮಾತಾಡೋದ್ರ ತನಕ ಅವರಿಗೆ ಈ ರೀತಿ ಹಾನಿ ಮಾಡಿದ್ದು ಯಾರು ಅಂತ ಗೊತ್ತಾಗೋದಿಲ್ಲ. ಊರಿನ ಜನಗಳಿಗೆ ಏನೇನು ಹಾನಿ ಆಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಬಟ್ ಅವ್ರಿಗೆ ಮಾತ್ರ ಹೊಲದ ಬೇಲಿ ಮತ್ತು ಪೈಪ್ಗಳು ಹಾಳಾಗಿರ್ತವೆ. ಇಷ್ಟೇ ನನ್ನ ಮಾತನ್ನು. ನನ್ನ ಹೆಸರು ಶ್ರೀದೇವಿ. ನಾನು CBA ವಾಣಿಜ್ಯ ವಿಭಾಗದಲ್ಲಿ ಓದ್ತಿದ್ದೇನೆ. ನನಗೆ ಬಂದಿರುವ ವಿಷಯ ದುರ್ಗಪ್ಪನು ಲೈನ್ಮ್ಯಾನ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಲೇಖಕರು ಒಂದಿನ ತಮ್ಮ ಹಳೆಯ ಜೀಪಿನ ಗೇರ್ ಬಾಕ್ಸನ್ನು ರಿಪೇರಿ ಮಾಡುತ್ತಿರುವಾಗ ದುರ್ಗಪ್ಪನು ಅಲ್ಲಿಗೆ ಬರ್ತಾನೆ. ಲೇಖಕರು ಕಾಕಿ ಧರಿಸಿದ ಪ್ಯಾಂಟ್ಗಳನ್ನು ನೋಡ್ತಾರೆ. ಅವನ ಕಾಲಲ್ಲಿ ಬೂಟ್ ಇರೋದಿಲ್ಲ. ಹಾಗಾಗಿ ಅವನು ಪೊಲೀಸ್ ಅಲ್ಲ ಅಂತೇಳಿ ಅವರು ಸ್ವಲ್ಪ ಸಮಾಧಾನ ಆಗ್ತಾರೆ. ನಂತರ ಅವರು ಯಾರು ಬಂದಿರೋದು ಅಂತ ಕೇಳ್ತಾರೆ. ಆಗ ಅವನು ನಾನು ಸ್ವಾಮಿ ಅಂತ ಹೇಳ್ತಾನೆ. ಅವಾಗ ಅವ್ನಿಗೆ ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ನು ಕೇಳ್ತಾನೆ, ಯಾರು ನೀವು ಅಂತ ಕೇಳಿದಾಗ ಮತ್ತೆ ನೀನು ಟೆಲಿಫೋನ್ ಡಿಪಾರ್ಟ್ಮೆಂಟ್ ತಿಮ್ಮಪ್ಪನ ಅಂತ ಕೇಳ್ತಾರೆ. ಆಗಿದ್ಬಿಟ್ಟು ಅಲ್ಲ, ನಾನು ಲೈನ್ಮ್ಯಾನ್ ದುರ್ಗಪ್ಪ ಅಂತ ಹೇಳಿ ಅವನು ಪರಿಚಯ ಮಾಡ್ಕೊತಾನೆ ಲೇಖಕರಿಗೆ. ಆಗ ಲೇಖಕರು ಕೇಳ್ತಾರೆ, ಏನಕ್ಕೆ ಬಂದಿದೆಯಾ, ಏನು ಕೆಲಸ ಅಂತ ಕೇಳಿದಾಗ ಏನೂ ಇಲ್ಲ, ನಾನು ಹೀಗೆ ಸುಮ್ಮನೆ ಬಂದೆ ಅಂತ ಹೇಳ್ತಾನೆ. ಆಗ ಲೇಖಕರು ಇದ್ಬಿಟ್ಟು ದುರ್ಗಪ್ಪನು ಇನಾಮು ಕೇಳಲು ಅಥವಾ ಚಂದ ಕೇಳಲು ಮತ್ತು ಕಾಫಿ ಬೀಜಗಳನ್ನು ಇಸ್ಕೊಂಡು ಮನೆ ಬಳಕೆಗಾಗಿ ತೆಗೆದುಕೊಂಡು ಹೋಗಲು ಅಥವಾ ಏಲಕ್ಕಿಯನ್ನು ಕೇಳಲು ಅವನು ಬಂದಿರ್ತಾನೆ ಅಂತ ಲೇಖಕರು ಯೋಚನೆ ಮಾಡ್ತಾರೆ. ಆಗ ಮತ್ತೆ ಲೇಖಕರು ಕೇಳ್ತಾರೆ ಇನ್ನೊಂದು ಸತಿ ಜೋರಾಗಿ, ಏನಕ್ಕೆ ಬಂದಿದೆಯಾ, ಏನು ಸಮಾಚಾರ, ಏನು ಹೇಳು ಅಂತ. ಅವರು ಮತ್ತೆ ಜೋರಾಗಿ ನನಗೆ ಕುಡಿಸೋದಿಲ್ಲ, ಇವಾಗ ಬೇಗ ಹೇಳು ಅಂತ ಹೇಳ್ತಾರೆ. ಅವಾಗ ಅವನು ಇದ್ಬಿಟ್ಟು ಕೊಡಲಿ ಕೇಳಲು ಲೈನ್ ಮೇಲೆ ಮರ ಬಿದ್ದು ಹೋಗಿದೆ, ಅದರಿಂದ ಅದನ್ನು ಲೈನ್ ಕ್ಲಿಯರ್ ಮಾಡಲು ಕೊಡಲಿ ಬೇಕಿತ್ತು, ಅದನ್ನು ಕೇಳಿ ತೊಗೊಂಡೋಗೋದು ಬಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಅವನು ದುರ್ಗಪ್ಪ ಕೇಳ್ತಾನೆ ಲೇಖಕರನ್ನ. ಆಗ ಲೇಖಕರು ಇದ್ಬಿಟ್ಟು ಅಡ್ಡದ ಮೇಲೆ ಕೊಡಲಿ ಇದೆ, ಹುಡ್ಕೊಂಡು ತಗೊಂಡು ಹೋಗು ಅಂತ ದುರ್ಗಪ್ಪನಿಗೆ ಹೇಳ್ತಾರೆ. ಆಗ ದುರ್ಗಪ್ಪನು ಲೇಖಕರ ಹೇಳಿದ ಪ್ರಕಾರ ಅವನು ಅಟ್ಟದ ಮೇಲೆ ಹೋಗಿ ಕೊಡ್ಲಿಯನ್ನು ಹುಡ್ಕೊಂಡ್ಬಿಟ್ಟು ಅವ್ನು ತೊಗೊಂಡು ಹೋಗ್ತಾನೆ. ತೊಗೊಂಡೋದನು 3-4 ದಿನ ಆದರೂ ಅವ್ನು ಕೊಡ್ಲಿಯನ್ನು ಲೇಖಕರಿಗೆ ವಾಪಸ್ ಮಾಡೋದಿಲ್ಲ. ಮತ್ತು ಅವನು ಕೂಡ ಲೇಖಕರ ಕಣ್ಣಿಗೆ ಕಾಣಿಸೋದಿಲ್ಲ, ಪತ್ತೆ ಇಲ್ಲದೆ ಇರೋ ಥರ ಹೋಗಿರ್ತಾನೆ. ಆಗ ಲೇಖಕರು ದುರ್ಗಪ್ಪನ ಬಗ್ಗೆ ಅಂದ್ಕೊಳ್ತಾರೆ, ಇವನು ಕೊಡ್ಲಿ ಏನು ಅಮೂಲ್ಯವಾದದ್ದಲ್ಲ, ಆ ಕೊಡ್ಲಿಯನ್ನು ಅವ್ನು ಕಳ್ತನ ಮಾಡಿದ್ರು ನನಗೇನು ಬೇಜಾರಿಲ್ಲ. ಯಾಕಂದರೆ ಕೆರೆ ಕೆಲಸಕ್ಕೆ ಎಂದು ಬಂದಿದ್ದ ಮಣ್ಣು ಒಡ್ಡರು ಕೊಡಲಿಯನ್ನು ತೆಗೆದುಕೊಂಡು ಹೋಗಿ ಅಡ್ಡ ಬಂದ ಬೇರುಗಳನ್ನು ಕಡಿಯಲು ತೆಗೆದುಕೊಂಡು ಹೋಗಿ
ಕೊಡಲಿ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತ ಗೊತ್ತಿಲ್ಲದೆ ಇರೋರ ಥರ ಮಾಡಿದ್ದಾರೆ. ಅದನ್ನು ಸುತ್ತಿಗೆಂದು ಸಹ ಕರೆಯಬಹುದಾಗಿತ್ತು ಅಂತ ಅಂದ್ಕೊಂಡು ಆ ಕೊಡ್ಲಿಯನ್ನು ದುರ್ಗಪ್ಪನನ್ನ ಅವ್ರು ಕೇಳೋದಕ್ಕೇನು ಹೋಗೋದಿಲ್ಲ. ಮತ್ತು ಒಂದು 2-3 ದಿನ ಆದಮೇಲೆ ಲೇಖಕರು ಅಂಚೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆಗ ಅಲ್ಲಿ ದುರ್ಗಪ್ಪ ಮತ್ತು ಅವನ ಲೈನ್ ಮ್ಯಾನ್ ನಾರಾಯಣ ಕೈ ಎರೆದುಕೊಳ್ಳುತ್ತಾ ನಿಂತಿರುವುದನ್ನು ಅವನು ನೋಡ್ತಾನೆ. ಅವ್ನು ನೋಡ್ಬಿಟ್ಟು ಕೇಳ್ತಾನೆ, ನಾನು ಕೊಡ್ಲಿ ಎಲ್ಲಿ, ನೀನು ಪತ್ತೆ ಇಲ್ಲ, ಕೊಡ್ಲಿನೂ ವಾಪಸ್ ತಂದು ಕೊಡಲಿಲ್ಲಲ್ಲ ಅಂತ. ಆಗಿದ್ಬಿಟ್ಟು ಅವನು ಹೇಳ್ತಾನೆ, ಲೈನ್ ಕ್ಲಿಯರ್ ಮಾಡಲು ಮರ ಕಡಿತಿರ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಡ್ಲಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಕೊಡ್ಲಿಯನ್ನು ಕೇಳೋದಕ್ಕೆ ನಾವು ಹೋದಾಗ ಅವರು ಕೇಸ್ ಹಾಕ್ತೀನಿ ಕೋರ್ಟ್ನಲ್ಲಿ ನೀನು ಕೊಡ್ಲಿಯನ್ನು ಇಸ್ಕೋ ಅಂತ ಹೇಳ್ತಾರೆ ಅಂತ. ಆಗ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಲೇಖಕರು ಅವನನ್ನು ಕರ್ಕೊಂಡು ಹೋಗ್ತಾರೆ. ಆವಾಗ ಕೇಳ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನನ್ನ ಕೊಡ್ಲಿಯನ್ನು ಏನಕ್ಕೆ ನೀವು ತಗೊಂಡಿದ್ದೀರಾ, ಅವ್ನು ಮರ ಕಡ್ದಿರೋದು, ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳ್ತಾರೆ. ಹಾಗಿದ್ಬಿಟ್ಟು ಅವ್ನು ನಾಗರಾಜ್ ಹೇಳ್ತಾನೆ, ಮರ ಕಡಿಯೋದು ಡಿಪಾರ್ಟ್ಮೆಂಟ್ ಪ್ರಕಾರ ತಪ್ಪು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮರವನ್ನು ಕಡಿಯೋದು ತಪ್ಪು, ಅವ್ರು ಕಡ್ದಿದ್ದಾರೆ ಹಾಗಾಗಿ ಅಂತ ಹೇಳ್ತಾರೆ. ಆಮೇಲೆ ದುರ್ಗಪ್ಪ ಇದ್ಬಿಟ್ಟು ಅವನು ಮರವನ್ನು ಕಡ್ದಿಲ್ಲ, ಕೃಷ್ಣೇಗೌಡರ ಆನೆ ಮರವನ್ನು ಮುರಿದು ಬೀಳಿಸಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇದ್ಬಿಟ್ಟು ನಾಗರಾಜ್ ಇದ್ಬಿಟ್ಟು ಹೇಳ್ತಾನೆ, ನೀನು ಅದನ್ನ ಮಾತುಗಳಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ, ನೀನು ಹೇಳಿಕೆ ಮೂಲಕ ಬರ್ಕೊಡ್ತೀಯಾ, ಹಾಗಾದ್ರೆ ನಾನು ಆ ಆನೆನ ಕರ್ಕೊಂಬಂದು ಅಂಬಾಸಿಡರ್ ಕಾರಿಗೆ ಕಟ್ಟಿ ಹಾಕ್ತೇನೆ ಅಂತ ಹೇಳ್ತಾನೆ. ಹಾಗಾದ್ಬಿಟ್ಟು ಮತ್ತೆ ಅದೇ ಹಳೆ ಪುರಾಣವನ್ನು ದುರ್ಗಪ್ಪ ಹೇಳಲು ಶುರು ಮಾಡ್ತಾನೆ. ಆಗ ಅವ್ರು ಜೋರಾಗಿ ಅವ್ರ ಮೇಲೆ ರೇಗಿದ್ರಿಂದ ಅವನು ನಾರಾಯಣನ ಕರ್ಕೊಂಡು ಅವನು ಸ್ಟೋರಿನ ಕಡೆ ಹೋಗ್ತಾನೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನನ್ನ ಹೆಸರು ಪುನೀತ್ ಕುಮಾರಿ. ನಾನು ಸೆಕೆಂಡ್ PUC CEBಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ವಸೂಲಿ. ಲೇಖಕರು ತಮ್ಮ ಹಳೆಯ ಫೋರ್ಡ್ ಜೀಪಿನ ಅಡಿಯಲ್ಲಿ ಬಿದ್ದು ತಿಂಗಳಿಗೊಮ್ಮೆ ಅವರ ಹಳೆಯ ಫೋರ್ಡ್ ಜೀಪಿನ ಕೆಳಗೆ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿಯನ್ನು ಮಾಡ್ತಾ ಇರ್ತಾರೆ. ಆಗ ಅವರಿಗೆ 2 ಕಾಕಿ ಪ್ಯಾಂಟ್ ಜಾರಿ ಕಾಲುಗಳು ಕಾಣಿಸ್ತವೆ. ಅವರಿಗೆ ತಕ್ಕನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜ್ಞಾಪಕಕ್ಕೆ ಬರುತ್ತೆ. ಆದರೆ ಆ ಕಾಲುಗಳಲ್ಲಿ ಶೂಸ್ ಇಲ್ದಿದ್ದ ನೋಡಿ ಅವರಿಗೆ ಯಾವ ಡಿಪಾರ್ಟ್ಮೆಂಟ್ ಅಂತ ಯೋಚನೆ ಮಾಡುತ್ತಾ ಅವರು ಬೋಲ್ಟ್ಗಳನ್ನ ಬಿಚ್ಕೊಂತ ಗೇರ್ ಬಾಕ್ಸಿನ ಬೋಲ್ಟ್ನ ಬಿಚ್ಕೊಂತ ಕೆಲಸ ಮಾಡ್ತಾ ಇರ್ತಾರೆ. ಬಂದವರು ತಾವು ಬಂದಿರೋದು ಲೇಖಕರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು 1-2 ಸಾರಿ ಕೆಮ್ತಾರೆ. ಲೇಖಕರು ಆಗ ಬಂದವರು ಯಾರು ಅಂತ ಕೇಳಿದಾಗ ನಾನು ಸ್ವಾಮಿ ಅಂತ ಅವರು ಹೇಳ್ತಾರೆ. ಆಗ ಲೈನ್ಮೆನ್ ತಿಪ್ಪಣ್ಣ ಅಂತ ಕೇಳಿದಾಗ ಅಲ್ಲ, ನಾನು ಲೈನ್ಮ್ಯಾನ್ ದುರ್ಗಪ್ಪ ಸ್ವಾಮಿ ಅಂತ ಹೇಳ್ತಾರೆ. ಅವನು ತನ್ನ ಪರಿಚಯ ಮಾಡ್ಕೊತಾನೆ. ಆಗ ಬಂದಿದ್ದನ್ನು ಅವನು ಹೇಳೋದಿಲ್ಲ. ಅದು ನನಗೆ ಏನು ಕೆಲಸ ಇದ್ದಿದ್ದ ಪುರುಸೊತ್ತಾಗಿದ್ದರಿಂದ ಬಂದಿರೋ ಥರ ಲೇಖಕರಿಗೆ ಅವನು ಕಾಣಿಸ್ತಾನೆ. ಆಗ ಲೇಖಕರು ಏನಕ್ಕೆ ಬಂದಿದೆಯಾ ಅಂತ ಅವರೇ ಕೇಳ್ತಾರೆ. ಆಗ ಅವನು ಹೇಳೋದಿಲ್ಲ. ಲೇಖಕರು ಸ್ವಲ್ಪ ಸಿಟ್ಟಿನಿಂದ ಕೇಳಿದಾಗ ಅವನು ಸ್ವಲ್ಪ ಕೊಡಲೇಬೇಕಿತ್ತು ಲೈನ್ ಕ್ಲಿಯರ್ ಮಾಡೋದಕ್ಕೆ ಅಂತ ಕೇಳಿದಾಗ, ಮತ್ತೆ ಏನಕ್ಕೆ ಏನು ವಿಷಯ ಇಲ್ಲ, ಸುಮ್ಮನೆ ಬಂದಿದ್ದೀನಿ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾರೆ ಲೇಖಕರು. ಆಗ ಕೊಡಲೇಬೇಕಿತ್ತು ಲೈನ್ ಕ್ಲಿಯರ್ ಮಾಡೋದಕ್ಕೆ ಅಂತ ಕೇಳ್ತಾನೆ. ಆಗ ಲೇಖಕರು ಎಲ್ಲಿ ಏನಕ್ಕೆ ಅಂತ ಕೇಳಿದಾಗ ಕೃಷ್ಣೇಗೌಡರ ಆನೆ ಮರವನ್ನು ಲೈನ್ ಮೇಲೆ ಬೀಳಿಸಿದೆ, ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಕ್ಲಿಯರ್ ಮಾಡೋದಕ್ಕೆ ಕೊಡಲೇಬೇಕು ಮರ ಕಡಿಯೋದಕ್ಕೆ ಅಂತ ಕೇಳಿದಾಗ ಅವರು ಕೃಷ್ಣೇಗೌಡರ ಆನೆನೇ ಹೇಗೆ ಬೀಳಿಸಿದೆ ಅಂತ ಲೇಖಕರು ಕೇಳ್ತಾರೆ. ಆಗ ಆ ಮರದ ಕೆಳಗೆ ಅದರ ಲದ್ದಿ ಬಿದ್ದಿದೆ ಅಂತ ಹೇಳ್ತಾರೆ. ದುರ್ಗಪ್ಪ ಹೇಳ್ತಾನೆ ಆ ರೀತಿ. ಆಗ ಲೇಖಕರು ನನಗೆ ಆ ಕೊಡಲಿ ಕೊಡುವಷ್ಟು ಪುರ್ಸೊತ್ತಿಲ್ಲ, ನೀನೇ ಹತ್ತಿ ತಗೋ, ಅಟ್ಟ ಹತ್ತಿ ನೀನೇ ತಗೋ ಅಂತ ಹೇಳ್ತಾರೆ. ಆಗ ದುರ್ಗಪ್ಪ ಒಂದು ಸ್ವಲ್ಪ ಅವನೇ ಅಟ್ಟ ಹತ್ತಿ ಸ್ವಲ್ಪ ಹೊತ್ತು ದಡಬಡ ಸದ್ದು ಮಾಡಿ ಕೊಡಲಿಯನ್ನು ಹುಡುಕ್ತಾನೆ. ಸ್ವಲ್ಪ ಸಮಯದ ನಂತರ ಕೊಡಲಿಯನ್ನು ತಗೊಂಡು ಅವನು ಸಿಕ್ಕಿದೆ ಅಂತ ಹೇಳಿ ಲೇಖಕರಿಗೆ ಹೇಳ್ಬಿಟ್ಟು ಹೋಗ್ತಾನೆ. ಅವನು ಕೊಡಲಿ ಸಿಕ್ಕಿದೆ ಅಂತ ಆ ರೀತಿ ಕೊಡಲಿ ತಗೊಂಡು ಹೋದನು. ಒಂದು 3-4 ದಿನ ಅವನು ಯಾರಿಗೂ ಸಿಗೋದಿಲ್ಲ, ಅವನು ಲೇಖಕರ ಕಣ್ಣಿಗೆ ಬೀಳೋದಿಲ್ಲ, ಮತ್ತೆ ಆ ಕೊಡಲಿನೂ ಪತ್ತೆ ಇರೋಲ್ಲ. ಆದ್ದರಿಂದ ಲೇಖಕರು
ಅವನು ಅದ್ರ ಬಗ್ಗೆ ಯೋಚನೆ ಅಷ್ಟೊಂದು ಮಾಡೋದ. ಯಾಕಂದ್ರೆ ಅದನ್ನ ಕೆರೆ ಕೆಲಸಕ್ಕೆ ಬಂದಿದ್ದ ಮಣ್ಣು ಒಡ್ರು ಆ ಕೊಡಲಿಯನ್ನು ತಗೊಂಡು ಅಡ್ಡ ಆಗುವ ಕೆರೆ ಕೆಲಸಕ್ಕೆ ಅಡ್ಡ ಆಗುವ ಬೇರುಗಳನ್ನು ಕಡಿಯೋದಕ್ಕೆ ತಗೊಂಡಿರ್ತಾರೆ. ಅದನ್ನ ಕಲ್ಲು ಮಣ್ಣು ನೋಡದೆ ಎರ್ರ ಬೇರೆ ಜಪ್ಪಿ ಅದನ್ನ ಅದರ ಹಿಂಭಾಗ ಮುಂಭಾಗ ಯಾವುದು ಅಂತ ಗೊತ್ತಾಗದೇ ಇರೋ ತರ ಮಾಡಿರ್ತಾರೆ. ಆ ಕೊಡಲಿನ ಸುತ್ತಿಗೆ ಅಂತಾನು ಕರಿಬಹುದಾಗಿತ್ತು. ಆದ್ದರಿಂದ ಆ ಕೊಡಲಿ ಸುಳ್ಳು ಹೇಳಿ ತೆಗೆದುಕೊಂಡು ಹೋಗುವಷ್ಟು ಅಮೂಲ್ಯವಾದದ್ದಾಗಿರಲಿಲ್ಲ. ಆದ್ದರಿಂದ ಅದನ್ನು ಅವನು ತಗೊಂಡು ಹೋಗಿದ್ದರಿಂದ ಲೇಖಕರಿಗೇನು ಬೇಸರವಾಗ್ತಿರಲಿಲ್ಲ. ಆದ್ದರಿಂದ ಲೇಖಕರು ಕೊಡಲಿ ವಸೂಲಿ ಮಾಡುವ ಬದಿಗೆ ಹೋಗಲಿಲ್ಲ. ನನಗೆ ಬಂದಿರೋ ಟಾಪಿಕ್ ಏನಂದರೆ ಗೂಳೂರು ಮಠ. ಕೃಷ್ಣೇಗೌಡ ಆನೆಯನ್ನು ಕೃಷ್ಣೇಗೌಡ ಕಾಡಿನಿಂದ ಹಿಡಿದು ತಂದ ಆನೆಯನ್ನೆಲ್ಲ ಕಾಡಿನಿಂದ ಹಿಡಿದು ತಂದ ಪಳಗಿಸಿದ್ದ ಆನೆಯನ್ನೆಲ್ಲ ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡನ ಬಳಿ ಇದ್ದ ಆನೆ. ಈ ಆನೆಯ ಹೆಸರು ಗೌರಿ. ಗೂಳೂರು ಮಠದ ಜಗದ್ಗುರುಗಳನ್ನು ಊರಿನ ಜನರು ಅಡ್ಡಪಲ್ಲಕ್ಕಿಯಲ್ಲಿ ತನ್ನ ಅಗಲ ಮೇಲೆ ಓರುತ್ತಿದ್ದರಿಂದ ಈ ಆನೆಗೆ ಜಗದ್ಗುರುಗಳನ್ನು ಓರುವ ಕೆಲಸ ತಪ್ಪಿ ಹೋಯಿತು. ಇದೊಂದು ವಿಷಯ ಏನಂದರೆ, ಮಠದವರು ಆನೆ ಸಾಕುವುದಕ್ಕಿಂತ ಅದರ ಮಾವುತನನ್ನು ಸಾಕುವುದು ತುಂಬ ತ್ರಾಸದಾಯಕವಾಯಿತು. ಏಕೆಂದರೆ ಮಾವುತನು ದಿನದ 24 ಗಂಟೆ ಕುಡಿದೇ ಇರುತ್ತಿದ್ದ. ಮಠದ ಸಾತ್ವಿಕ ವಾತಾವರಣ ಹಾಳು ಮಾಡುತ್ತಿದ್ದ. ಮಠದವರು ಒಂದು ದಿನ ಮಾವುತನನ್ನು ಹೊರಹಾಕುತ್ತಾರೆ. ಆ ಆನೆ ಮಾವುತನನ್ನು ತುಂಬ ಹಚ್ಚಿಕೊಂಡಿತ್ತು. ಅದು ಮಾವುತನ ಇಲ್ಲದೆ ಊಟವನ್ನು ಮಾಡುತ್ತಿರಲಿಲ್ಲ, ಯಾರ ಮಾತನ್ನು ಕೂಡ ಅದು ಕೇಳುತ್ತಿರಲಿಲ್ಲ. ಮಠದವರು ಆನೆಗೋಸ್ಕರ ಮಾವುತನನ್ನು ಹುಡುಕಿಕೊಂಡು ಕೇರಳದಿಂದ ಮತ್ತೆ ಮೇಲಾಯುಧನನ್ನು ಕರೆತರುತ್ತಾರೆ. ಮಾವುತನು ಮಠಕ್ಕೆ ತುಂಬ ಕಿರುಕುಳವನ್ನು ಕೊಡಲು ಆರಂಭಿಸುತ್ತಾನೆ. ಮಠಕ್ಕೆ ಕಿರುಕುಳವನ್ನು ಕೊಡಲು ಆರಂಭಿಸುತ್ತಾನೆ. ಈ ಆನೆಯು ಮೂಡಿಗೆರೆಗೆ ಬರೋಕ್ಕಿಂತ ಮುಂಚೆ ನಡೆದ ಹಿಂದಿನ ಕಥೆ ಆಗಿತ್ತು. ಇಷ್ಟು ಹೇಳಿ ನನ್ನ ಮಾತನ್ನು ಗಣೇಶ್ ನನಗೆ ಬಂದಿರೋ ವಿಷಯ ಏನೆಂದರೆ ತರ್ಪಣ ಎಂದರೆ ಎಳ್ಳು ನೀರು ಬಿಡುವುದು. ತರ್ಪಣವನ್ನು ಯಾವಾಗ ಬಿಡಬೇಕೆಂದು ಎಂದು ಹೇಳಿಕೊಳ್ಳುತ್ತಾರೆ ಅಂದರೆ ಲೇಖಕರು. ದುರ್ಗಪ್ಪ ಲೇಖಕರ ಕೊಡಲಿಯನ್ನು ಇಸ್ಕೊಂಡು ಹೋದಾಗ ಅರಣ್ಯ ಇಲಾಖೆಯವರು ಕೊಡಲಿಯನ್ನು ಜಪ್ತಿ ಮಾಡಿದಾಗ ಅವರು ಕೊಡಲಿಯನ್ನು ಯಾಕೆ ಜಪ್ತಿ ಮಾಡಿದ್ದೆ ಎಂದು ಲೇಖಕರು ಹೋಗಿ ಕೇಳಿದಾಗ ನಾಗರಾಜನ ಬಳಿ ಕೊಂಚ ಪರಿಚಯ ಇದ್ದ ಕಾರಣ ಲೇಖಕರು ಹೋಗಿ ಕೇಳ್ತಾರೆ. ಆವಾಗ ದುರ್ಗಪ್ಪ ಲೇಖಕರ ಬೆನ್ನ ಇರುವುದನ್ನು ನೋಡಿ ಗರ್ವದಿಂದ ಮಾತಾಡುತ್ತಿರಬಹುದು ಎಂದು ಯೋಚಿಸುತ್ತಾನೆ. ಆಗ ಲೇಖಕರು ಇದರಲ್ಲಿ ದುರ್ಗಪ್ಪನಂತೂ ಇದರಲ್ಲಿ ಯಾವ ದುರುದ್ದೇಶ ಇಲ್ಲ ಎಂದು ಯೋಚಿಸುತ್ತಾರೆ. ಆವಾಗ ಲೇಖಕರು ಇದನ್ನು ಅರಣ್ಯ ಇಲಾಖೆಯ ನಾಗರಾಜ ಇದನ್ನು ಕೋರ್ಟಿಗೆ ಕೇಸ್ ಹಾಕಬಹುದೆಂದು ನನಗೆ ಅನಿಸಿತು ಎಂದು ಹೇಳ್ತಾನೆ. ಲೇಖಕರು ಈ ಸಮಯದಲ್ಲಿ ನನ್ನ ಕೊಡಲಿಗೆ ತರ್ಪಣ ಬಿಡಬಹುದು ಎಂದು ಹೇಳುತ್ತಾರೆ. ಇದಕ್ಕೆ ಯಾಕೆ ತರ್ಪಣ ಬಿಡ್ತಿರೋ, ಕೇಸ್ ನಡೀಲಿ, ನನ್ನ ತಪ್ಪ ಅವನ ತಪ್ಪ ಎಂದು ಹೇಳ್ತಾರೆ. ಆ ತರ್ಪಣ ಯಾಕೆ ಬಿಡ್ಬೇಕಂತ ಅಂದರೆ ಕೊಡ್ಲಿಗೆ ಯಾಕೆ ಬಿಡ್ಬೇಕಂತ ಅಂದರೆ ಒಂದು ಊರಿನಲ್ಲಿ ಕೆರೆ ಕಡಿಯುವವರು ಬಂದು ಕೊಡ್ಲಿಯನ್ನು ಇಸ್ಕೊಂಡು ಹೋಗಿ ಮಣ್ಣು ಕಲ್ಲು ಎಂದು ನೋಡದೆ ಬೇರುಗಳನ್ನು ಕಡಿಯೋದು ಬಿಟ್ಟು ಮಣ್ಣು ಕಲ್ಲನ್ನು ಕಡಿದು ಕೊಡ್ಲಿಯನ್ನು ಮಂಡ ಮಾಡಿರ್ತಾರೆ. ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಎಂದು ಗುರುತು ಹಿಡಿಯದಂತೆ ಆಗಿರುತ್ತದೆ. ಅದಕ್ಕೆ ಅದನ್ನು ಇವಾಗ ಸಹ ಸುತ್ತಿಗೆ ಎಂದು ಕರೆಯಬಹುದಾಗಿತ್ತು. ಅದಕ್ಕೆ ಲೇಖಕರು ಆ ಕೊಡಲಿಯನ್ನು ಇಸ್ಕೊಂಡು ಹೋಗಿ 3-4 ದಿವಸ ಆದರೂ ನನಗೇನು ವಾಪಸ್ ತಂದು ಕೊಟ್ಟಿಲ್ಲ. ಅದಕ್ಕೆ ನನಗೇನು ದುಃಖವಾಗಿಲ್ಲ ಎಂದು ಹೇಳಿ ಎಂದು ಹೇಳುತ್ತಾರೆ. ಇಷ್ಟ
ವಿಷಯ ಕೊಡಲಿ. ನಿರೂಪಕರು ತನ್ನ ಜೀಪಿನ ಅಡಿಯಲ್ಲಿ ಬಿದ್ದು ಗೇರ್ ಬಾಕ್ಸನ್ನು ರಿಪೇರಿ ಮಾಡುವಾಗ ಲೈನ್ಮನ್ ದುರ್ಗಪ್ಪನು ಬರುತ್ತಾನೆ. ಅವನು ಬಂದಿರೋ ಸಮಾಚಾರವನ್ನು ಹೇಳದೆ ಹಾಗೆ ಸುಮ್ಮನೆ ಮಾತನಾಡುತ್ತಾ ನಿಲ್ತಾನೆ. ಏನೂ ಕೆಲಸವಿಲ್ಲದೆ ಇಲ್ಲಿವರೆಗೂ ಸುಮ್ಮನೆ ಬಂದಿರುವುದಿಲ್ಲ. ಏನೋ ಚಂದ ವಸೂಲಿ ಮಾಡಲು ಅಥವಾ ಇನಾಮು ಕೇಳಲು ಅಥವಾ ಮನೆಯ ಉಪಯೋಗಕ್ಕೆ ಕಾಫಿ ಬೀಜ ಅಥವಾ ಏಲಕ್ಕಿಯನ್ನು ಕೇಳಲು ಬಂದಿರುತ್ತಾನೆ ಅಂತ ನಿರೂಪಕರು ತಿಳ್ಕೊಂಡಿರ್ತಾರೆ. ಅವನ ಮಾತನ್ನು ಗಮನಿಸಿದರೆ ಸುಮ್ಮನೆ ಬಂದಿರಲ್ಲ ಅಂತ ಅಂದ್ಕೊಂಡು ಏನಕ್ಕೆ ಬಂದಿದೆಯಾ ಬೇಗ ಹೇಳು ಅಂತ ನಿರೂಪಕರು ಕೇಳ್ತಾರೆ. ಆಗ ಲೈನ್ ಮ್ಯಾನ್ ಒಂದು ಮರ ಬಿದ್ದು ತಂತಿ ಮೇಲೆ ಬಿದ್ದಿದೆ, ಆ ಲೈನ್ ಕ್ಲಿಯರ್ ಮಾಡಲು ಕೊಡಲಿ ಬೇಕಂತ ಕೇಳ್ತಾರೆ. ಆಗ ನಿರೂಪಕರು ಹಟ್ಟದ ಮೇಲೆ ಹಾಕಿದ್ದೀವಿ, ನೀನೇ ಹೋಗು ತೆಗೆದುಕೊಂಡು ಹೋಗು ಅಂತ ಹೇಳಿ ಮತ್ತೆ ತನ್ನ ಜೀಪಿನ ಅಡಿಯಲ್ಲಿ ಹೋಗ್ತಾನೆ. ಕೊಡಲಿಯನ್ನು ತೆಗೆದುಕೊಂಡ ದುರ್ಗಪ್ಪ ಮತ್ತೆ ಬರೋದಿಲ್ಲ. 3-4 ದಿನ ಆದರೂ ಕೂಡ ದುರ್ಗಪ್ಪನ ಪತ್ತೆ ಇಲ್ಲ ಅಥವಾ ಕೊಡಲಿಯೂ ಪತ್ತೆ ಇಲ್ಲ. ದುರ್ಗಪ್ಪನು ಪತ್ತೆ ಇರಲ್ಲ. ಅದನ್ನು ಕೊಡಲಿಯನ್ನು ಸುಳ್ಳು ಹೇಳಿ ತೆಗೆದುಕೊಂಡು ಹೋಗದಂತ ಅಮೂಲ್ಯವಾದ ವಸ್ತು ಅಲ್ಲ. ಏಕೆಂದರೆ ನಿರೂಪಕರ ತೋಟದ ಕೆಲಸಕ್ಕೆಂದು ತೆಗೆದುಕೊಂಡು ಹೋಗಿ ಹಿಂದೆ ಕಲ್ಲು ಅನ್ನೋದೇ ಮತ್ತು ಕಲ್ಲು ಬೇರು ಅನ್ನೋದೇ ಎರಬ್ಬೀರು ಜಪ್ಪಿ ಮಾಡಿರೋದ್ರಿಂದ ಅದರ ಹಿಂಭಾಗ ಯಾವುದು ಮತ್ತು ಮುಂಭಾಗ ಯಾವುದು ಎಂದು ಗೊತ್ತಾಗದಷ್ಟು ಹಾಳು ಮಾಡಿರುತ್ತಾರೆ. ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಾಗಿತ್ತು. ಇಷ್ಟು ಹೇಳಲು ಅವಕಾಶ ಕೊಡುತ್ತೇನೆ. ಧನ್ಯವಾದಗಳು. ನನಗೆ ಬಂದಿರುವ ವಿಷಯ ವೇಲಾಯುಧನು ಗೋಳೂರು ಮಠದಲ್ಲಿರುವ ಆನೆಯನ್ನು ಸಾಕುತ್ತಿರುತ್ತಾನೆ. ಅವನು ಆನೆಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರುವುದಿಲ್ಲ. ದಿನದ 24 ಗಂಟೆಯೂ ಕುಡಿದೇ ಇರುತ್ತಿದ್ದ. ಅದು ಆನೆಯನ್ನು ಇರುವುದನ್ನು ಅರಿತು ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸುತ್ತಾನೆ. ಮೇಲಾಯುಧನು ಆನೆಯನ್ನು ನೋಡಿಕೊಳ್ಳುವ ಕೆಲಸದಿಂದ ತೆಗೆದುಹಾಕಿದ್ದರಿಂದ ಅವನ ಆನೆಯು ಯಾರ ಮಾತನ್ನು ಕೇಳುತ್ತಲೇ ಇರೋದಿಲ್ಲ. 3-4 ದಿವಸ ಊಟವನ್ನು ಬಿಟ್ಟಿತ್ತು. ಅದಕ್ಕಾಗಿ ಕೇರಳದವರೆಗೂ ಹೋಗಿ ವೇಲಾಯುಧನನ್ನು ಹುಡುಕಿಕೊಂಡು ಕರೆದುಕೊಂಡು ಬರುತ್ತಾರೆ. ಮತ್ತು ಆನೆಯನ್ನು ಕೃಷ್ಣೇಗೌಡರೆಂಬುವರಿಗೆ ಮಾರಿದಾಗ ಮತ್ತೆ ವೇಲಾಯುಧನ ಕುಟುಂಬ ಸಮೇತ ಕರೆದುಕೊಂಡು ಕೃಷ್ಣೇಗೌಡರ ಊರಿಗೆ ಕರೆದುಕೊಂಡು ಬರುತ್ತಾರೆ. ಇಷ್ಟೇ ಹೇಳಿ ಮಾಡಿಕೊಟ್ಟಿರ್ತೀನಿ. ನನಗೆ ಬಂದಿರುವ ವಿಷಯ ನಮ್ಮ ಕಡೆ ಕೆಮ್ಮು ಕಾಲಿಂಬೆಲ್ಲಿದ್ದ ಹಾಗೆ. ನಿರೂಪಕರು ತಮ್ಮ ಹಳೆಯ ಫೋರ್ಡ್ ಜೀಪಿನ ಗೇರ್ಬಾಕ್ಸನ್ನು ಆಗಾಗ ತೊಂದರೆ ಕೊಡುತ್ತಲೇ ಇರುತ್ತದೆ. ಅದನ್ನು ಬಿಚ್ಚಿ ರಿಪೇರಿ ಮಾಡುತ್ತಿರುವಾಗ ಕೆಲವು ಜನರು ಬಂದು ಇದು ಹಳೆಯ ಗೇರ್ಬಾಕ್ಸ್, ಅದನ್ನು ತೆಗೆದುಹಾಕಿ ಹೊಸ ಮಿಲಿಟರಿ ಅದನ್ನು ತೆಗೆದುಹಾಕಿ ವಿರಿಸಲ್ ಎಂಬ ಹೊಸ ಗೇರ್ಬಾಕ್ಸನ್ನು ತಂದು ಜೋಡಿಸಿ ಎಂದು ಸಲಹೆಯನ್ನು ಕೊಡುತ್ತಾರೆ. ಲೇಖಕರಿಗೆ ಅದನ್ನು ತೆಗೆದುಹಾಕಲು ಅವರಿಗೆ ಇಷ್ಟವಿರುವುದಿಲ್ಲ. ಏಕೆಂದರೆ ಅದು ಪುರಾತನ ಕಾಲದಿಂದ ಬಂದಂತಹ ಗೇರ್ಬಾಕ್ಸ್ ಆಗಿರುತ್ತದೆ. ಅದನ್ನು ತಿಂಗಳಿಗೊಮ್ಮೆ ಬಿಚ್ಚಿ ರಿಪೇರಿ ಮಾಡುತ್ತಿರುತ್ತಾರೆ. ಆಗ ಎರಡು ಕಾಕಿ ಪ್ಯಾಂಟುಗಳು ಧರಿಸಿದ ಕಾಲುಗಳು ಕಂಡುಬರುತ್ತದೆ. ಅವರು ಲೇಖಕರು ಜೀಪಿನ ಅಡಿ ಇರುವುದನ್ನು ಯಾರೂ ಗಮನಿಸಿರುವುದಿಲ್ಲ. ಬಂದವನು ಒಂದೆರಡು ಬಾರಿ ಕೆಮ್ಮುತ್ತಾನೆ. ಮನೆಯಲ್ಲಿರುವವರನ್ನು ಗಮನ ಸೆಳೆಯಲು ಒಂದೆರಡು ಬಾರಿ ಕೆಮ್ಮುತ್ತಾನೆ. ಮನೆಯವರ ಹೆಸರು ಏನು ಎಂದು ತಿಳಿದಿರುವುದಿಲ್ಲ. ಮನೆಯವರಲ್ಲಿರುವವರನ್ನು ಏನೆಂದು ಕರೆಯಬೇಕೆಂದು ತಿಳಿದಿರುವುದಿಲ್ಲ.
ಏಕವಚನವನ್ನು ಹೇಳಬೇಕು ಅಥವಾ ಬಹುವಚನದಲ್ಲಿ ಅವರನ್ನು ಮಾತನಾಡಿಸಬೇಕು ಅಥವಾ ಸ್ವಾಮಿ ಎನ್ನಬೇಕು ಎನ್ನುವುದು ತಿಳಿದಿರುವುದಿಲ್ಲ. ಮನೆಯ ಬಂಧವನ್ನು ಒಂದೆರಡು ಬಾರಿ ಕೆಮ್ಮುತ್ತಾನೆ. ಇಷ್ಟು ಮಾತನಾಡಲು ಅವಕಾಶ. ನನ್ನ ಹೆಸರು ಮಂಜುನಾಥ್. ನನಗೆ ಬಂದ ವಿಷಯ ಕೃಷ್ಣೇಗೌಡ ರಾಣಿಗೆ ಕಾಡಿನಿಂದ ಪಳಗಿಸಿದ ಹಾನಿಯಲ್ಲ. ಏಕೆಂದರೆ ಘಟ್ಟದ ಕೆಳಗಿರುವ ಗೋಳೂರು ಮಠ ಹಾಕಿದ ಮರಿಗೆ ಕೃಷ್ಣೇಗೌಡ ರಾಣಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನರ ನಡುವೆ. ಕೃಷ್ಣೇಗೌಡ ರಾಣಿಗೆ ಕಾಡಿನ ಬಗ್ಗೆ ಆಗಲಿ ಕಾಡಿನಲ್ಲಿರುವ ಆನೆ ಬಗ್ಗೆ ಆಗಲಿ ತಿಳುವಳಿಕೆ ಇರುವುದಿಲ್ಲ. ಮುಡಿಗೇರೆಪೇಟೆಯಲ್ಲಿ ಎಷ್ಟೊಂದು ಪಳಗಿತ್ತು ಎಂದರೆ ಲಗಾಮಿಲಿ ದನಕರುಗಳ ರೀತಿಯಲ್ಲಿ ಓಡಾಡ್ತಿತ್ತು. ಅಲ್ಲಿರುವ ಸ್ಕೂಲ್ ಮಕ್ಕಳು ಅದರ ಹತ್ತಿರ ಹೋಗಲು ಹೆದರುತ್ತಿದ್ದರು. ದೂರದಿಂದಲೇ ಗೌರಿ ಎಂದು ಹೇಳಿದ ತಕ್ಷಣ ಸೊಂಡಿ ಎತ್ತಿ ಸಲಾಂ ಮಾಡುತ್ತಿತ್ತು. ಅಲ್ಲಿರುವ ಪೇಟೆ ಅಂಗಡಿಗಳು ಹಾಳಾದ ಹಣ್ಣುಗಳನ್ನು ಮತ್ತು ಖರ್ಚಾದ ಗೊನೆಗಳನ್ನು ದಿಂಡುಗಳನ್ನು ಅದಕ್ಕೆ ಕೊಡಲು ಇಡುತ್ತಿದ್ದರು. ಅದು ಕಾಯಮಾಗಿ ಒಂದಂಗಡಿ ನಂತರ ಒಂದಂಗಡಿ ಹೋಗಿ ಸೊಂಡಿಲಿಂದ ತಿನ್ನುತ್ತಿತ್ತು. ಮಠದ ಜಗದ್ಗುರು ಜನರು ಅಡ್ಡಪಲ್ಲಕ್ಕಿಯನ್ನು ತಮ್ಮ ಹೆಗಲಿನ ಮೇಲೆ ಹೊರುವುದರಿಂದ ಮಠದ ಜಗದ್ಗುರುಗಳನ್ನು ಹೊರುವುದು ತಪ್ಪಿತು. ಮಠದವರಿಗೆ ಮಾವುತನ ವೀರಯುದ್ಧ ಸಾಕುವುದು ತೆನ್ನು ಆಗಿತ್ತು. ಏಕೆಂದರೆ ಅದು ದಿನಕ್ಕೆ 24 ಗಂಟೆ ತಿನ್ನದೇ ಇರುತ್ತಿತ್ತು. ಹಾಗಾಗಿ ವೀರಾಯುಧವನ್ನು ಉಳಿಸಿಬಿಟ್ಟರು. ಹಾಗಾಗಿ 3 ದಿನಗಳಾದರೂ ವೀರಾಯುಧ ಮರಳಿ ಬರೋದರಿಂದ ಆನೆಯು ಯಾರ ಮಾತನ್ನು ಕೇಳುತ್ತಿರಲಿಲ್ಲ, ಯಾವ ಊಟವನ್ನು ಸೇವಿಸುತ್ತಿರಲಿಲ್ಲ. ಹಾಗಾಗಿ ಆ ಮಾವತವನ್ನು ಹುಡುಕಲು ಕೇರಳಕ್ಕೆ ಹೋಗಿದ್ದರು. ಮುಡೋಳ ಎಂಬ ಘಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಸರ್ಕಾರ ಕಾಮುಕ ಕಂಪನಿಗಳು ಬೆಂಕಿ ಕಡ್ಡಿಯನ್ನು ಕಡಿಯಲು ಗುತ್ತಿಗೆಯನ್ನು ಹಿಡಿದರು. ಅಲ್ಲಿ ಪಾತಾಳದಲ್ಲಿ ಅಡಗಿರುವ ಮರಗಳನ್ನು ಲಾರಿಯಲ್ಲಿ ಸಾಗಿಸಲು ಆನೆಯಿಂದಾಗಲಿ ಯಾರಿಂದ ಸಾಧ್ಯವಿಲ್ಲ. ಹಾಗಾಗಿ ಕೇಂದ್ರದ ಕಂಪನಿಗಳು ಕೃಷ್ಣೇಗೌಡರ ಬಳಿ ಬಂದು ಕಾಂಟ್ರಾಕ್ಟರ್ ಕೊಡಿ ಎಂದು ಕೇಳಿ ಕೃಷ್ಣೇಗೌಡರ ಆನೆಯನ್ನು ಕರೆದುಕೊಂಡು ಹೋಗುತ್ತಾರೆ. ಮಠದವರಿಗೆ ಕೃಷ್ಣೇಗೌಡರ ಆನೆ ಮತ್ತು ವೇಲಾಯುಧವನ್ನು ಯಾರಾದರೂ ಬಂದು ಕರೆದುಕೊಂಡು ಹೋಗುವ ಯೋಚನೆ ಇತ್ತು. ಹಾಗಾಗಿ ಕೃಷ್ಣೇಗೌಡರ ಕೆಳಗಿದ್ದ ವೇಲಾಯುಧವು ಸ್ವಲ್ಪ ಮಾಡಿದ 4-5 ಸಾವಿರ ಸಾಲವನ್ನು ಹಿಂದಿರುಗಿಸಿದರು. ಕೃಷ್ಣೇಗೌಡ ತಂದರೆ ತೆನ್ನು ಆಗಿತ್ತು. ಆನೆಯನ್ನು ಸಾಕುವುದೆಂದರೆ ಎಲೆಕ್ಷನ್ ನಿಂತ ಹಾಗೆ. ಮನೆಯ ಮಠಗಳನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತೆ ಅಲ್ಲಿರುವ ಜನರ ಮಾತಾಗಿತ್ತು. ಕೃಷ್ಣೇಗೌಡ ಆನೆಯು ಮಠದಲ್ಲಿ ಒಣ ಹುಲ್ಲನ್ನು ತಿಂದು ಕೃಷ್ಣೇಗೌಡ ಆನೆಯು ಒಣ ಹುಲ್ಲನ್ನು ತಿಂದು ಸೊರಗಿ ಹೋಗಿತ್ತು. ಆದ್ದರಿಂದ ಕೃಷ್ಣೇಗೌಡರು ಅದಕ್ಕೆ ಹಸೆ ಹುಲ್ಲನ್ನು ಮತ್ತು ಹಿಂಡಿ ಸೊಪ್ಪು ಮತ್ತು ಗೆಣಸುಗಳನ್ನು ಕೊಟ್ಟು ಗಟ್ಟಿಮುಟ್ಟಾಗಿ ಬೆಳೆಸಿದ್ದರು. ಕೃಷ್ಣೇಗೌಡ ಆನೆಯು ಮರಗಳನ್ನು ಎಳೆ ತಂದು ಬಾಡಿಗೆಯನ್ನು ಕೃಷ್ಣೇಗೌಡ ರಾಣಿಗೆ ತಂದು ಕೊಡುತ್ತಿದ್ದರು. ಆದ್ದರಿಂದ ಕೃಷ್ಣೇಗೌಡರು ಲಾಭವನ್ನು ಅನುಭವಿಸಿದರು. ಧನ್ಯವಾದ.
ವಿಷಯ ಎಲೆಕ್ಷನ್ ಆನೆ ಸಾಕುವುದೆಂದರೆ ಎಲೆಕ್ಷನ್ಗೂ ನಿಂತ ಹಾಗೆ ಎಂದು ಹೇಳಲಾಗಿದೆ. ಅದರ ಮುಂಚಿತವಾಗಿ ವಿವರಣೆಯನ್ನು ನೀಡುವುದಾದರೆ ಆನೆಯನ್ನು ಸಾಕುವುದು ಎಲೆಕ್ಷನ್ ನಿಂತ ಹಾಗೆ ಎಂದರೆ ಹೆಂಡತಿ ಮಕ್ಕಳ ಬಾಯಿಗೆ ನನ್ನ ಹೆಸರು ವೀರೇಶ್ ಹೆಚ್ಡಿ. ನನಗೆ ಬಂದಿರೋ ವಿಷಯ ಶಿವೇಗೌಡನ ಶಾಮಿಗಳು. ಮರದ ಕೊಂಬಿ ಮುರಿದು ಲೈನಿನ ಮೇಲೆ ಬಿದ್ದಿರುವ ಕಾರಣ ಎಲ್ಲ ಆರೋಪವನ್ನು ಕೃಷ್ಣೇಗೌಡನ ಆನೆ ಮೇಲೆ ಆರೋಪಿಸಿ ಆ ಕೃಷ್ಣೇಗೌಡನ ಆನೆ ಮಾಡಿದೆ ಎಂದು ಕವಿ ಪೂರ್ಣಚಂದ್ರ ತೇಜಸ್ವಿ ಹತ್ರ ಗುಡಲಿಯನ್ನು ಇಸ್ಕೋಬೇಕಂತ ಹೋದಾಗ ಹೇಳ್ತಾನೆ. ಭಾನುವಾರ ಲೈನ್ ಕ್ಲಿಯರ್ ಮಾಡುವುದಕ್ಕಾಗಿ ಲೈನ್ ಓಪನ್ ಮಾಡ್ತೀವಿ, ಲೈನ್ ಎಲೆಯನ್ನು ಕಿತ್ಕೊಳ್ಳೋಕೆ ಹೋಗಿ ಕೊಂಬೆಯನ್ನು ಎಳೆದು ಬಿಟ್ಟಿದೆ ಅಂತ ಹೇಳಿದಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರಶ್ನಿಸುತ್ತಾರೆ. ಅವರು ಲೈನ್ ಎಳೆದರೆ ಕರೆಂಟ್ ಹೊಡೆಯೋದಿಲ್ವೇನೋ ಅಂತ ಹೇಳಿದಾಗ ಅವನು ಅದಕ್ಕೆ ಭಾನುವಾರ ಲೈನ್ ಕ್ಲಿಯರ್ ಮಾಡೋದಕ್ಕಾಗಿ ಲೈನ್ ಓಪನ್ ಮಾಡ್ತೀವಿ, ಅದು ಕರೆಂಟ್ ಹೊಡೆಯೋದಿಲ್ಲ, ಹಾಗೂ ಎಷ್ಟೇ ಚಾರ್ಜ್ ಮಾಡಿದರೂ ಫೀಸು ನಿಲ್ಲಕ್ಕಿಲ್ಲ ಎಂದು ಶಿವೇಗೌಡರ ಶಾಮಿಲ್ ಹತ್ತಿರ ಮರದ ಕೊಂಬೆ ಮುರಿದು ಬಿದ್ದಿದೆ, ಲೈನಿನ ಮೇಲೆ ಮುರಿದು ಬಿದ್ದಿದೆ ಎಂದು ಲೈನ್ಮನ್ ದುರ್ಗಪ್ಪನು ಹೇಳುತ್ತಾನೆ. ಆಗ ಪೂರ್ಣಚಂದ್ರ ತೇಜಸ್ವಿ ಅವರು ಮನೆಯ ಅಟ್ಟದ ಮೇಲೆ ಕೊಡಲಿಯನ್ನು ಇದೆ ಕಪ್ಕೊಂಡು ಹೋಗು ಎಂದಾಗ ಅಟ್ಟದ ಮೇಲೆ ಸ್ವಲ್ಪ ಸಮಯ ಹುಡುಕಿ ದಡಬಡ ಎನ್ನುತ್ತಾ ಕೊಡಲಿಯನ್ನು ತಗೊಂಡು ಹೋಗ್ತಾನೆ. ಇಷ್ಟು ಹೇಳಿ ಹೇಳು ಮಾತು. ನನ್ನ ಹೆಸರು ಬಿ ಮೋನಾಶ್ರೀ. ನಾನು ಸೆಕೆಂಡ್ PUC ಕಾಮರ್ಸ್ ವಾಣಿಜ್ಯ ವಿಭಾಗದ CBAದಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಅಡ್ಡ ಪಲ್ಲಕ್ಕಿ. ಕೃಷ್ಣೇಗೌಡರ ಆನೆಯು ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ ಇದು ಕೃಷ್ಣೇಗೌಡರ ಆನೆಯು ಕಾಡಿನಿಂದ ಹಿಡಿದು ತಂದು ಪಳಗಿಸಿದಲ್ಲ. ಇದು ಗೂಳೂರು ಮಠದ ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆಯಾಗಿತ್ತು. ಇದಕ್ಕೆ ಆನೆಗಳ ಪದ್ಯ ಆಗಲಿ ಅಥವಾ ಕಾಡಿನಲ್ಲಿರೋ ಕಾಡಾನೆಗಳ ಪದ್ಯ ಆಗಲಿ ಯಾವ ತಿಳುವಳಿಕೆ ಇರುತ್ತಿರಲಿಲ್ಲ. ಕೃಷ್ಣೇಗೌಡರ ಆನೆಯು ಕೃಷ್ಣೇಗೌಡರ ಆನೆಯು ಕೃಷ್ಣೇಗೌಡರ ಆನೆಗಿಂತ ಮಾವುತನನ್ನು ಸಾಕುವುದು ಹೆಚ್ಚು ತ್ರಾಸದಾಯಕವಾಗಿತ್ತು. ಏಕೆಂದರೆ ಮಾವುತನು 24 ಗಂಟೆ ಕುಡಿದೇ ಇರುತ್ತಿದ್ದ. ಅದಕ್ಕಾಗಿ ಮಾವುತನನ್ನು ಸಾಕುವುದು ಹೆಚ್ಚು ತ್ರಾಸದಾಯಕವಾಗಿತ್ತು. ಅದಕ್ಕಾಗಿ ಮಠದವರು ಸೇರಿಕೊಂಡು ಮಾವುತನನ್ನು ಹೊರಹಾಕಲು ಹವಣಿಸುತ್ತಿದ್ದರು. ಆನೆಯು ಮಾವುತನನ್ನು ಹೆಚ್ಚು ಹಚ್ಚಿಕೊಂಡಿತ್ತು. ಮಾವುತನನ್ನು ಹೊರಹಾಕಿದಾಗ ಆನೆಯು ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಮತ್ತು ಊಟವನ್ನು ಬಿಟ್ಟಿತ್ತು. ಅದಕ್ಕಾಗಿ ಮಠದವರು ಸೇರಿಕೊಂಡು ಮಾವುತನನ್ನು ಕೇರಳದವರೆಗೆ ಹೋಗಿ ಹುಡುಕಿಕೊಂಡು ಕರೆತಂದರು. ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ಹೊರತೊಡಗಿದ್ದರಿಂದ ಆನೆಯ ಹೊರಕೆಯನ್ನು ಕೆಲಸ ತಪ್ಪಿ ಹೋಯಿತು. ಮಠದ ಜಗದ್ಗುರು ಆನೆಯು ಮಠದ ಮಾವುಸನು ಇಷ್ಟೇ ನನ್ನ ಭಾಷೆ. ನನ್ನ ಹೆಸರು ಇರ್ಫಾನ್ ಕೆ. ನನಗೆ ಬಂದಿರೋ ವಿಷಯ ಎರಬೇರಿ ಜಬ್ಬಿ ಎಂಬುದು ಕೊಡಲಿಯನ್ನು ತುಂಬ ಶುದ್ಧವಾಗಿದೆ. ಈ ಒಂದು ಕೊಡಲಿಯನ್ನು ದುರ್ಗಪ್ಪ ತೆಗೆದುಕೊಂಡು ಹೋಗಿದ್ದನು. ಅವನು 3-4 ದಿನವಾದರೂ ಮತ್ತೆ ವಾಪಸ್ಸು ಬರಲೇ ಇಲ್ಲ. ಆ ಕೊಡಲಿಯೂ ಬರಲಿಲ್ಲ.
ಮತ್ತು ಆಗ ಲೇಖಕರು ಹೇಳುತ್ತಾರೆ ಆ ಕೊಡಲಿ ಸುಳ್ಳು ಹೇಳಿ ತೆಗೆದುಕೊಂಡು ಹೋಗುವಷ್ಟು ಅಮೂಲ್ಯವಾದ ವಸ್ತು ಏನಲ್ಲ. ಆದರೂ ಆ ದುರ್ಗಪ್ಪ ತೆಗೆದುಕೊಂಡು ಹೋಗಿದ್ದನು. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಆ ಕೊಡಲಿಯನ್ನು ಅಗೆಯುವಾಗ ಅಡ್ಡ ಬರುವ ಬೇರುಗಳನ್ನು ಕಡಿಯಲೆಂದು ತೆಗೆದುಕೊಂಡಿದ್ದರು. ಆಗ ಅವರು ಕಲ್ಲು ಮಣ್ಣು ನೋಡದೆ ಎರಾಬಿರಿ ಜಬ್ಬಿ ಕೊಡಲಿಯ ಮುಂಭಾಗ ಯಾವುದು ಹಿಂಭಾಗ ಯಾವುದು ತಿಳಿಯದಂತೆ ಮಾಡಿದ್ದರು. ಆಗ ಅದನ್ನು ಅದರಿಂದ ದುರ್ಗಪ್ಪ ಮರ ಹೇಗೆ ಕಡಿದ ಎಂದು ತಿಳಿಯಲಿಲ್ಲ. ಏನಾದರೂ ಸರಿ, ಅದನ್ನು ನಾನು ಕೊಡಲಿಲ್ಲ, ಅವನೇ ಸ್ವತಃ ಹುಡುಕಿಕೊಂಡು ತೆಗೆದುಕೊಂಡು ಹೋಗಿದವರಿಂದ ನನ್ನನ್ನು ದೋಷಿಸುವಂತಿಲ್ಲ ಎಂದು ಇಲ್ಲಿವರೆಗೂ ನಮ್ಮ ಕ್ಲಾಸಿನ ವಿದ್ಯಾರ್ಥಿನಿಯರು ಆಶುಭಾಷಣ ಸ್ಪರ್ಧೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡಿದ್ದಾರೆ. ಇದರಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವುದನ್ನು ವೆಂಕಟೇಶ್ವರ ಹೇಳ್ತಾರೆ. ಪ್ರಥಮ ಸ್ಥಾನ ಶ್ರೀದೇವಿ, ವಿಷಯ ದುರ್ಗಪ್ಪ. ದ್ವಿತೀಯ ಸ್ಥಾನ ಮಂಜುನಾಥ್, ವಿಷಯ ಕೃಷ್ಣೇಗೌಡ ಆನೆ. ಹಾಗೆ ಉಳಿದವರು ಕೂಡ ಅದೇ ರೀತಿ ಭಾಗವಹಿಸಿದ್ದಾರೆ. ಮೊದಲಿಗೆ ಆಕಾಶ್ ಪೈಪ್, ವಿಷಯ ಪೈಪ್ 1 ನಿಮಿಷ 50 ಸೆಕೆಂಡ್ ಮಾತಾಡಿದ್ದಾರೆ. ಶ್ರೀದೇವಿ, ವಿಷಯ ದುರ್ಗಪ್ಪ 4 ನಿಮಿಷ ಮಾತಾಡಿದ್ದಾರೆ. ಪುನೀತ್ ಕುಮಾರ್, ವಿಷಯ ವಸೂಲಿ 2 ನಿಮಿಷ 15 ಸೆಕೆಂಡ್ ಮಾತಾಡಿದ್ದಾರೆ. ಬೆನಕನಹಳ್ಳಿ ಬಸಮ್ಮ, ವಿಷಯ ಗೋಳೂರು ಮಠ 1 ನಿಮಿಷ 45 ಸೆಕೆಂಡ್ ಮಾತಾಡಿದ್ದಾರೆ. ಗಣೇಶ್ ತರ್ಪಣ 1 ನಿಮಿಷ 50 ಸೆಕೆಂಡ್ ಮಾತಾಡಿದ್ದಾರೆ. ನಾಗಮ್ಮ ಕೊಡಲಿ 4 ನಿಮಿಷ 47 ಸೆಕೆಂಡ್ ಮಾತಾಡಿದ್ದಾರೆ. ಉಮೇಶ್ ವೇಲಾಯುಧ 54 ಸೆಕೆಂಡ್ ಮಾತಾಡಿದ್ದಾನೆ. ಮೇನಕಾ ನಮ್ಮ ಕಡೆ ಕೆಂಪು ಕಾಲಿಂಗ್ ಬೆಲ್ ಇದ್ದ ಹಾಗೆ 2 ನಿಮಿಷ ಮಾತಾಡಿದ್ದಾರೆ. ಮಂಜುನಾಥ್ ಕೃಷ್ಣೇಗೌಡರ ಆನೆ 2 ನಿಮಿಷ 30 ಸೆಕೆಂಡ್ ಮಾತಾಡಿದ್ದಾರೆ. ಕೀರ್ತನ ಎಲೆಕ್ಷನ್ 10 ಸೆಕೆಂಡ್ ಮಾತಾಡಿದ್ದಾರೆ. ವೀರೇಶ್ ಶಿವೇಗೌಡರ ಸಾಮೀಲು 1 ನಿಮಿಷ ಮಾತಾಡಿದ್ದಾನೆ. ಬಿ ಮೌನಶ್ರೀ ಅಡ್ಡಪಲ್ಲಕ್ಕಿ 1 ನಿಮಿಷ 10 ಸೆಕೆಂಡ್ ಮಾತಾಡಿದ್ದಾರೆ. ಯಶವಂತ್ ಎರಾಬಿರಿ ಜಪ್ಪಿ 1 ನಿಮಿಷ ಮಾತಾಡಿದ್ದಾನೆ. ಇದರಲ್ಲಿ ಪ್ರಥಮ ಸ್ಥಾನ ಶ್ರೀದೇವಿ, ದ್ವಿತೀಯ ಸ್ಥಾನ ಮಂಜುನಾಥ್. ಇದುವರೆಗೆ ನಮ್ಮ ಆಶುಭಾಷಣ ಸ್ಪರ್ಧೆಯನ್ನು ಮುಗಿಸುತ್ತೇವೆ.